ಸ್ನೇಹಿತರೆ, ಭಯೋತ್ಪಾದನೆ ಎನ್ನುವುದು ಯುದ್ಧವಲ್ಲ, ಅದು ಮಾನವೀಯತೆಯ ಮೇಲಿನ ದ್ರೋಹ. ಅದು ಧೈರ್ಯವಲ್ಲ, ಅದು ದುರ್ಬಲ ಮನಸ್ಸಿನ ಕುತಂತ್ರ. ಅದು ಹೋರಾಟವಲ್ಲ, ಅದು ನಿರಪರಾಧಿಗಳ ಮೇಲಿನ ಕ್ರೂರ ದಾಳಿ. ಜೀವಾಣುಗಳು ಮತ್ತು ರೋಗಗಳನ್ನು ಆಯುಧವನ್ನಾಗಿ ಮಾಡುವುದು ಎಂದರೆ ಮಾನವನ ಬದುಕಿನ ಹಕ್ಕಿನ ಮೇಲೆ ದಾಳಿ ಮಾಡುವುದು ಎಂದರ್ಥ. ಮಕ್ಕಳು, ವೃದ್ಧರು, ನಿರಪರಾಧಿಗಳು ಇವರ ಮೇಲೆ ಪರಿಣಾಮ ಬೀರುವ ಯಾವುದೇ ಕೃತ್ಯವನ್ನು ನ್ಯಾಯೀಕರಿಸಲು ಸಾಧ್ಯವಿಲ್ಲ. ಹೇಗೆ ಬಿತ್ತುತ್ತೀರೋ ಹಾಗೆ ಕೊಯ್ಯಬೇಕಾಗುತ್ತದೆ ಎಂಬ ಮಾತು ನೀವು ಕೇಳಿರಬಹುದು. ಈಗ ಅದರ ಜೀವಂತ ಉದಾಹರಣೆಯನ್ನು ನೋಡಿ. ಒಡಿಶಾ ರಾಜ್ಯದ ರಾಜಧಾನಿ ಭುವನೇಶ್ವರದ ಸುಂದರ್ಪಡ ಪ್ರದೇಶದಲ್ಲಿ ಜನವರಿ 27ರಂದು ನಡೆದ ಘಟನೆ ಇಡೀ ನಗರವನ್ನು ಬೆಚ್ಚಿ ಬೀಳಿಸಿತು. ಒಂದು ಮನೆಯ ಮೇಲ್ಛಾವಣಿಯಲ್ಲಿ ಅಕ್ರಮವಾಗಿ ಬಾಂಬ್ ತಯಾರಿಸಲಾಗುತ್ತಿತ್ತು ಎಂಬ ಆರೋಪ ಇದೆ. ಏಕಾಏಕಿ ಭಾರೀ ಸ್ಫೋಟ ಸಂಭವಿಸಿತು. ಬೆಂಕಿಯ ಜ್ವಾಲೆಗಳು ಎದ್ದವು, ದಟ್ಟ ಹೊಗೆ ಆಕಾಶಕ್ಕೆ ಹರಡಿತು ಮತ್ತು ಸುತ್ತಮುತ್ತಲಿನ ಪ್ರದೇಶದಲ್ಲಿ ಆತಂಕದ ವಾತಾವರಣ ಉಂಟಾಯಿತು. ನಂತರ ಬಹಿರಂಗವಾದ CCTV ದೃಶ್ಯಗಳಲ್ಲಿ ನೀರಿನ ಟ್ಯಾಂಕ್ಗಳ ಹಿಂದೆ ಅಚಾನಕ್ ಬೆಂಕಿ ಹೊತ್ತಿಕೊಂಡು ಕೆಲವೇ ಕ್ಷಣಗಳಲ್ಲಿ ಸಂಪೂರ್ಣ ಮೇಲ್ಛಾವಣಿ ಬೆಂಕಿ ಮತ್ತು ಹೊಗೆಯಿಂದ ಆವರಿಸಿಕೊಂಡಿರುವುದು ಸ್ಪಷ್ಟವಾಗಿ ಕಾಣುತ್ತದೆ. ಓಡಿ ಹೋಗುತ್ತಿದ್ದ ಮಹಿಳೆಯರು ಬೆಂಕಿಯಿಂದ ತಪ್ಪಿಸಿಕೊಳ್ಳಲು ತಮ್ಮ ಬಟ್ಟೆಗಳನ್ನು ಸಹ ಕಳಚಿ ಎಸೆಯುತ್ತಿರುವುದು ದೃಶ್ಯಗಳಲ್ಲಿ ಕಂಡುಬಂದಿದೆ. ಈ ಸ್ಫೋಟದಲ್ಲಿ 2 ಮೃತಪಟ್ಟಿದ್ದಾರೆ, ಇನ್ನಿಬ್ಬರು ಆಸ್ಪತ್ರೆಯಲ್ಲಿ ಜೀವನ ಮರಣ ಹೋರಾಟ ನಡೆಸುತ್ತಿದ್ದಾರೆ. ಪೊಲೀಸ್ ತನಿಖೆಯಲ್ಲಿ 26 ವರ್ಷದ ಶೆಹನವಾಜ್ ಮಲಿಕ್ ಈಗಾಗಲೇ ಹಲವಾರು ಅಪರಾಧ ಪ್ರಕರಣಗಳಲ್ಲಿ ಆರೋಪಿಯಾಗಿದ್ದವನು. ತನ್ನ ತಾಯಿ ಲಜಾತುನ್ ನಿಶ್ಚಿತಾರ್ಥಿತೆ ತೃಪ್ತಿಮಯಿ ಮಹಲ್ ಮತ್ತು ಸಹಚರ ಅಮಿಯಾನ್ ಮಲಿಕ್ ಅವರೊಂದಿಗೆ ಸ್ಫೋಟಕ ತಯಾರಿಸುತ್ತಿದ್ದನೆಂದು ತಿಳಿದುಬಂದಿದೆ. ಪ್ರಾಥಮಿಕ ತನಿಖೆಯಲ್ಲಿ ಸ್ಥಳದಿಂದ ಬಾರೂದ್ ವಶಪಡಿಸಿಕೊಂಡಿದ್ದು, ಬಾಂಬ್ ತಯಾರಿಕೆಯ ಅನುಮಾನ ಮತ್ತಷ್ಟು ಗಟ್ಟಿಯಾಗಿರುವಂಥದ್ದು. ಸ್ಫೋಟದ ತೀವ್ರತೆ ಎಷ್ಟಿತ್ತೆಂದರೆ 4 ಗಂಭೀರವಾಗಿ ಸುಟ್ಟ ಗಾಯಗಳಿಗೆ ಒಳಗಾಗಿದ್ದರು. ಶೆಹನವಾಜ್ ಮಲಿಕ್ ಫೆಬ್ರವರಿ 4ರಂದು ಚಿಕಿತ್ಸೆ ಪಡೆಯುವಾಗ ಮೃತಪಟ್ಟ. ಅವನ ತಾಯಿ ಬಿವಿ ಫೆಬ್ರವರಿ 10ರಂದು ಕಟಕ್ನ SPB ಮೆಡಿಕಲ್ ಕಾಲೇಜಿನಲ್ಲಿ ನಿಧನರಾದಳು. ಗಾಯಗೊಂಡ ಉಳಿದ ಇಬ್ಬರಿಗೆ ಚಿಕಿತ್ಸೆ ಮುಂದುವರಿದಿದೆ. ಪೊಲೀಸ್ ದಾಖಲೆಗಳ ಪ್ರಕಾರ ಶೆಹನವಾಜ್ ಮಲಿಕ್ ವಿರುದ್ಧ ಹತ್ಯೆ ಪ್ರಯತ್ನ ಮತ್ತು ಶಸ್ತ್ರಾಸ್ತ್ರ ಕಾಯ್ದೆ ಸೇರಿದಂತೆ 7 ಅಪರಾಧ ಪ್ರಕರಣಗಳು ದಾಖಲಾಗಿದ್ದವು. ಸುಮಾರು 6 ತಿಂಗಳ ಹಿಂದೆ ಅವನು ಜಾಮೀನಿನ ಮೇಲೆ ಬಿಡುಗಡೆಗೊಂಡಿದ್ದ ಮತ್ತು ಪೊಲೀಸರ ಮೇಲ್ವಿಚಾರಣೆಯಲ್ಲಿದ್ದ. ಭುವನೇಶ್ವರ ಪೊಲೀಸ್ ಪ್ರಾಥಮಿಕ ತನಿಖೆಯ ಪ್ರಕಾರ ಇದು ಅಕ್ರಮವಾಗಿ ಸ್ಫೋಟಕ ತಯಾರಿಸುವ ಪ್ರಕರಣವಾಗಿರಬಹುದು ಎಂದು ತಿಳಿಸಿದ್ದಾರೆ. ಈ ಬಾಂಬ್ಗಳನ್ನು ಯಾವ ಉದ್ದೇಶಕ್ಕಾಗಿ ಬಳಸಲು ಯತ್ನಿಸಲಾಗಿತ್ತು ಎಂಬುದನ್ನು ಪರಿಶೀಲಿಸಲಾಗುತ್ತಿದೆ. ಇದು ಯಾವುದೇ ಅಪರಾಧ ಅಥವಾ ರಾಜಕೀಯ ಹಿಂಸಾಚಾರದ ತಯಾರಿಯಾಗಿತ್ತೆ ಎಂಬ ಪ್ರಶ್ನೆಯೂ ಕೂಡ ಉದ್ಭವಿಸಿರುವಂಥದ್ದು. ಘಟನೆಯ ಗಂಭೀರತೆಯನ್ನು ಗಮನಿಸಿ ರಾಷ್ಟ್ರೀಯ ತನಿಖಾ ಸಂಸ್ಥೆ NIA ಕೂಡ ತನಿಖೆ ಕೂಡ ಆರಂಭಿಸಿದೆ. ಕೇಂದ್ರ ಸಂಸ್ಥೆ ಸ್ಥಳ ಪರಿಶೀಲನೆ ನಡೆಸಿ ಮಣ್ಣು ಮತ್ತು ಅವಶೇಷಗಳ ಮಾದರಿಗಳನ್ನು ಸಂಗ್ರಹಿಸಿದೆ. ಇದುವರೆಗೆ ಯಾವುದೇ ದೊಡ್ಡ ಉಗ್ರಹ ಜಾಲದೊಂದಿಗೆ ನೇರ ಸಂಬಂಧ ಕಂಡು ಬಂದಿಲ್ಲ. ಆದರೂ ಕೂಡ ಇದರ ಹಿಂದೆ ದೊಡ್ಡ ಸಂಚು ಇರಬಹುದು ಎಂಬ ದಿಕ್ಕಿನಲ್ಲಿ ತನಿಖೆ ನಡೆಯುತ್ತಿರುವಂಥದ್ದು. ಫಾರೆನ್ಸಿಕ್ಸ್ ತಜ್ಞರು ಸ್ಫೋಟದಲ್ಲಿ ಬಳಸಿದ ವಸ್ತುಗಳ ವಿಶ್ಲೇಷಣೆ ನಡೆಸುತ್ತಿದ್ದಾರೆ. ಭಾರತದಲ್ಲಿ ಸ್ಫೋಟಕ ಪದಾರ್ಥಗಳಿಗೆ ಸಂಬಂಧಿಸಿದ ಕಾನೂನುಗಳು ಅತ್ಯಂತ ಕಠಿಣವಾಗಿವೆ. 1908ರ ಸ್ಫೋಟಕ ಪದಾರ್ಥಗಳ ಕಾಯ್ದೆ ಪ್ರಕಾರ ಯಾರಾದರೂ ಸ್ಫೋಟ ಮಾಡುವ ಉದ್ದೇಶದಿಂದ ಅಥವಾ ಜೀವ ಹಾನಿ ಮಾಡುವ ಉದ್ದೇಶದಿಂದ ಸ್ಫೋಟಕ ತಯಾರಿಸಿದರೆ ಅವರಿಗೆ ಜೀವಾವಧಿ ಶಿಕ್ಷೆ ಅಥವಾ 10 ವರ್ಷಗಳವರೆಗೆ ಕಾರಾಗೃಹ ಶಿಕ್ಷೆ ವಿಧಿಸುವಂಥದ್ದು. ಕೇವಲ ಅಕ್ರಮವಾಗಿ ಸ್ಫೋಟಕ ವಶದಲ್ಲಿಟ್ಟುಕೊಳ್ಳುವುದಕ್ಕೂ 7 ವರ್ಷಗಳವರೆಗೆ ಶಿಕ್ಷೆ ಮತ್ತು ದಂಡ ವಿಧಿಸಲಾಗುವುದು. ತನಿಖೆಯಲ್ಲಿ ಉಗ್ರ ಉದ್ದೇಶ ಕಂಡುಬಂದರೆ UAPA ಸೇರಿದಂತೆ ಕಠಿಣ ಕಾಯ್ದೆಗಳನ್ನು ಅನ್ವಯಿಸಬಹುದು. ಈ ಘಟನೆ ನಂತರ ಸುಂದರ್ಪಡ ಮತ್ತು ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಭದ್ರತೆ ಕಠಿಣಗೊಳಿಸಲಾಗಿದೆ. ಸಾಮಾನ್ಯ ಜೀವನ ನಡೆಸುತ್ತಿದ್ದ ಸ್ಥಳದಲ್ಲೇ ಇಂತಹ ಅಪಾಯಕಾರಿ ಚಟುವಟಿಕೆಗಳು ನಡೆಯುತ್ತಿದೆ ಎಂಬುದು ಸ್ಥಳೀಯರನ್ನು ಬೆಚ್ಚಿ ಬೀಳಿಸಿರುವಂಥದ್ದು. ಈ ಘಟನೆ ಕೇವಲ ಅಪರಾಧ ನಿರ್ಲಕ್ಷ್ಯವಲ್ಲ, ಸಮಾಜಕ್ಕೆ ಕಠಿಣ ಎಚ್ಚರಿಕೆಯ ಸಂದೇಶವೂ ಆಗಿರುವಂಥದ್ದು. ಅಕ್ರಮ ಶಸ್ತ್ರಾಸ್ತ್ರ ಮತ್ತು ಸ್ಫೋಟಕಗಳು ಅಂತಿಮವಾಗಿ ವಿನಾಶವನ್ನೇ ತರುತ್ತವೆ. ಅದು ಇತರಿಗಾಗಲಿ ಅಥವಾ ಸ್ವತಃ ಅವರಿಗೇ ಆಗಲಿ. ನಿಮ್ಮ ಅಭಿಪ್ರಾಯವೇನು ಎಂಬುದನ್ನು ಕಾಮೆಂಟ್ ಮೂಲಕ ತಿಳಿಸಿ. ನಮಸ್ಕಾರ.